ಜೀವನದಲ್ಲಿ ಇಂಥ ಜಾಗಗಳು ಒಮ್ಮೆ ಆದ್ರೂ ನೋಡಬೇಕು. ठंड लग रहा है भैया, ठंड लग रहा है. रोहतांग पास. ಈಗ ನಮ್ಮ ಪಯಣ ಬೆಂಗಳೂರು ಕಡೆಗೆ. ನೀನ್ ಹೆಸರು ಕರಿಯ, ಕನ್ನಡ, ನಿನ್ನ ಹೆಸರು ಕಾಲ, ಹಿಂದಿ. ಏನೇ ಕನ್ನಡ ಹಿಂದಿ ಅಂದ್ರೆ ಅವ್ರಿಗೂ ಬೇಜಾರಾಗ್ಬಿಡುತ್ತೆ, ನಮಗೂ ಬೇಜಾರಾಗ್ಬಿಡುತ್ತೆ. भैया इसको क्या खाना का है? ये घास, ये खाएगा घास. अब तो नहीं है घास. The best moments in Rohtang Pass. ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಗುರು. ಹಸಿರು ನಾಚಿವೆ ಉಂಟಿ ಕಾಲಲ್ಲಿ ಬೆಳಗ್ಗೆ ಕಾದಿವೆ. ಹಕ್ಕಿ ಹೊರಟಿದೆ ಮರಳಿ ಗೂಡಿಗೆ ಬಾರಲಿ ಗರಿ ಬೀಸುತ್ತಾ ಏನೋ ಹೊಸತನ ಎಂದು ನನ್ನಲ್ಲಿ ನನ್ನನು ಸೆರೆ ಹಾಕುತ್ತಾ. ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಡೇ 4 ಫ್ರಮ್ ರೋಹತಾಂಗ್ ಪಾಸ್. ನೋಡಿ, ಇವತ್ತು ನಾನು ರೋಹತಾಂಗ್ ಪಾಸ್ನಲ್ಲಿದೆ. ಫುಲ್ ಹಿಮ, ನನ್ನ ಜೊತೆಗೆ ಹಿಮ ಇದೆ. ಇಂಥ ಸ್ಪಾಟಿಗೆ ಬಂದಿದ್ದೀನಿ ಅಂತಂದರೆ ಆಹಾ ಹೆವಿ, ಫುಲ್ ಸೈಕು ಅಂಥ ಸ್ಪಾಟಿಗೆ ಬಂದಿದ್ದೀನಿ. ಹೆವಿ ಕ್ರೇಜಿ ಆಗಿದೆ ಸ್ಪಾಟ್ ಮಾತ್ರ. ಆ ಕಡೆನೂ ಹಿಮ, ಈ ಕಡೆನೂ ಹಿಮ. ಒಂದು ಆಪೋಸಿಟ್ ಒಂದು ನನ್ನ ವ್ಯೂ ಇದೆ. ಫುಲ್ ಪ್ಯಾಕ್ಡ್ ಆಗಿ ಫುಲ್ಲು ಜಾಕೆಟ್ ಹಾಕ್ಕೊಂಡಿದ್ದೀವಿ. ಅಷ್ಟು ಜಾಕೆಟ್ ಹಾಕ್ಕೊಂಡ್ರೆ ಚಳಿ ಹೊಡಿತಿದೆ, ಕೈಯೆಲ್ಲ ಫ್ರೀಸ್ ಆಗ್ತಿದೆ ಕೈ. ಓಹ್ ಹೆವಿ ಸಖತ್ ಪ್ಲೇಸಿಗೆ ಬಂದಿದ್ದೀವಲ್ಲ ನಾವು. ಇಂಥ ಪ್ಲೇಸ್ಗಳು ಜೀವನದಲ್ಲಿ ಇಂಥ ಜಾಗಗಳು ಒಮ್ಮೆ ಆದರೂ ನೋಡಬೇಕು. ಇನ್ನು ಇದೇ ರೀತಿ ಹಿಮ ಮುಂದ್ಗಡೆ ಇದೆ ಅಂತೆ. ಸೊ ಇದು ಸ್ಟಾರ್ಟಿಂಗ್ ಸ್ಟೇಜ್. ಹಿಮ ಇಷ್ಟೊಂದು ಕಾಣಿಸೋದು ರೋಹತಾಂಗ್ ಪಾಸಲ್ಲಿ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಬನ್ನಿ. ನನ್ನ ಆಪೋಸಿಟಲ್ಲಿ ಒಂದು ಹಿಮದ ಬೆಟ್ಟ ಕಾಣ್ತಿದೆ. ಅದು ಆ ಬೆಟ್ಟದ ಮೇಲೆ ಹಿಮ ಫ್ರೆಶ್ ಆಗಿ ಬಿದ್ದಿರೋದಂತೆ. ಅಂದರೆ ಇವತ್ತು ಬಿದ್ದಿರೋದು ಸಖತ್ ಸಾಫ್ಟ್ ಆಗಿದೆ, ಸ್ಮೂತ್ ಆಗಿದೆ ನೋಡೋದಕ್ಕೆ. ಸೊ ಅದು ಈ ಥರ ಸ್ಮೂತ್ ಆಗಿರೋ ಹಿಮ ಎಲ್ಲೆಲ್ಲಿ ಕಾಣುತ್ತೋ ಅಲ್ಲೆಲ್ಲಾನು ಫ್ರೆಶ್ ಆಗಿ ಹಿಮ ಬಿದ್ದಿದೆ ಅಂತ ಅರ್ಥ. ಇದು ಅವ್ರು ಹೇಳಿರೋದು. ठंड लग रहा है भैया, ठंड लग रहा है. ठंड लग रहा है भैया, ठंड लग रहा है. सीनरीज मात्र ऑसम, ಬೇರೆ ಮಾತಿ ಇಲ್ಲ. ನ್ಯಾಚುರಲ್ ವ್ಯೂ. भैया उधर हम जा सकते हैं? उधर इग्लू
पास रोहतांग पास ಈಗ ಆ್ಯಕ್ಟಿವಿಟೀಸ್ ಮಾಡೋಂಥ ಸಮಯ. ಏನೇನು ಆ್ಯಕ್ಟಿವಿಟೀಸ್ ಇದೆ ಏನೇನಿಲ್ಲ, ಆ್ಯಕ್ಟಿವಿಟೀಸ್ ಹೆಂಗೆ ಫಸ್ಟು ನೀವು ಮಾತಾಡ್ಕೋಬೇಕು ಅಂತ ನಾನು ನಿಮಗೆಲ್ಲ ಆಮೇಲೆ ಹೋಗ್ತಾ ಹೇಳ್ತೀನಿ. ಸೊ ಮೊದಲಾಗಿ ನಾವಿಲ್ಲಿ ಆ್ಯಕ್ಟಿವಿಟೀಸ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇಂತಾನೆ ರೋಹತಾಂಗ್ ಪಾಸ್ಗೆ ಬಂದು ಸ್ವಲ್ಪ ಚಿಲ್ ಮಾಡೋಣ, ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆ್ಯಸ್ ಯೂಶುವಲ್ ಮ್ಯಾಗಿನ ಆರ್ಡ್ರ್ ಮಾಡಿದ್ವು. ಇಲ್ಲಿ ಬಿಸಿ ಬಿಸಿ ಇಲ್ಲೇ ಮಾಡಿಕೊಡ್ತಾರೆ. ಮ್ಯಾಗಿ ಆರ್ಡ್ರ್ ಮಾಡಿದ್ವು. ಕ್ಲೈಮೇಟ್ ಮಾತ್ರ ಆಸಮಾಗಿದೆ. ರೋಹತಾಂಗ್ ಪಾಸ್ ಲೈಫಲ್ಲಿ ಫಸ್ಟ್ ಟೈಮ್ ಒಂಥರ ಸಪ್ರೇಟಾಗಿ ಬೇರೆ ಏನು ಬೇಡ ಗುರು, ಇಲ್ಲೇ ಬಿಡೋಣ ಅನ್ನೋಷ್ಟು ಫೀಲ್ ಆಗ್ತಿದೆ. ಬೀಗಳಿದೆ, ಸೀನರೀಸ್ ಮಾತ್ರ ಆಸಮ್. ಒನ್ ಟು ಒನ್ ಒಂದು ಬಿಟ್ಟು ಇನ್ನೊಂದು ಹಂಗೆ ಮುಂದೆ ಹೋಗ್ತಾನೆ ಇದ್ರೆ ಹೆವಿ ಆಸಮ್ ಆಗಿದೆ. ಸೀನರೀಸ್ ಮಾತ್ರ ಸೈಕಾಗಿದೆ. ಆ್ಯಕ್ಟಿವಿಟೀಸ್ ಮಾಡೋಕ್ಕಿಂತ ಮುಂಚೆ ಹೊಟ್ಟೆಗೆ ಏನಾದ್ರು ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಮ್ಯಾಗಿ ಆರ್ಡ್ರ್ ಮಾಡಿದ್ದೀವಿ. ಮ್ಯಾಗಿ ತಿಂತೀವಿ. ಫೋಟೋ ಶೂಟ್ ಮಾಡ್ಸೋಣ ಎಷ್ಟು ಹೇಳ್ತಾರೆ. ಸೊ ಮ್ಯಾಗಿ ತಿನ್ಕೊಂಡು ಆ್ಯಕ್ಟಿವಿಟೀಸ್ ಏನೇನಿದೆ ಅದೆಲ್ಲ ನಾನು ನಿಮ್ಮ ಮುಂದೆ ತೋರಿಸ್ತೀನಿ, ಮತ್ತೆ ಸಿಗ್ತೀನಿ. ಸ್ನೋ ಪಾಯಿಂಟ್ ಬಂದು ತಿನ್ನೋದು ಇದೆಲ್ಲ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಈಗ ನಮ್ಮ ಗೈಡ್ ಬಂದರು ಆ್ಯಕ್ಟಿವಿಟೀಸ್ ಮಾಡ್ಸೋಕ್ಕೆ. ಸೊ ಈಗ ಎಲ್ಲ ಅವರೇ ತೋರಿಸ್ಕೊಡ್ತಾರಂತೆ. ವೀಸಿಂಗಿನ ಪೇಷಂಟ್ಸ್ ಮಾತ್ರ ಇದನ್ನ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಮ್ಮ ಬಾಡಿ ಯಾವ ಕಂಟ್ರೋಲಲ್ಲಿ ಇರೋದು ಏನು ಬೇಸಿಕಲಿ ಅಂತ. ಬಟ್ ಕ್ರೇಜಿ ಎಕ್ಸ್ಪೀರಿಯನ್ಸ್ ಮಾತ್ರ ಸ್ಕೀಯಿಂಗ್. ಓಕೆ, ನೆಕ್ಸ್ಟ್ ಅಡ್ವೆಂಚರ್ ಗೇಮ್ ಏನಿದೆ? ಯಾಕ್ ರೈಡ್. ಸೊ ನೆಕ್ಸ್ಟ್ ಅಡ್ವೆಂಚರ್ ಗೇಮ್ ಒಂದು ಯಾಕ್ ರೈಡ್ ಅಂತ ಅದೇನು ಆರಾಮಾಗಿ ಹೋಗ್ಬೋದು. ಬಟ್ ಈ ಸ್ಕೀಯಿಂಗ್ ಮಾತ್ರ ಆಸಮ್ ಎಕ್ಸ್ಪೀರಿಯನ್ಸ್. ಈ ಸ್ಕೀಯಿಂಗ್ ಆ್ಯಕ್ಟಿವಿಟಿ ಮಾಡೋಕ್ಕೆ ಒಬ್ಬ 1000 ರೂಪೀಸ್ ಆಯಿತು. ಅಂದರೆ ಕಪಲ್ಗೆ 1000 ರೂಪೀಸ್, ಪರ್ ಹೆಡ್ 500 ರೂಪೀಸ್ ಲೆಕ್ಕ. ಸೊ ಇದು ಒಂದು ರೌಂಡ್ ಟ್ರಯಲ್ ಕೊಡ್ತಾರೆ ಮಾಡೋದಕ್ಕೆ, ಹೇಳ್ಕೊಡ್ತಾರೆ. ಸೊ ಒಂದು ರೌಂಡ್ ಟ್ರಯಲ್ನಲ್ಲಿ ನ್ಯಾಕ್ ತಿಳ್ಕೊಂಡ್ಬಿಟ್ರೆ ಫುಲ್ ಎತ್ತು ಬಿಡೋದೆ, ಫುಲ್ ಅಂತ ಹೋಗೋದು ರ್ಯಾಕೆಟ್ ಥರ. ಈಗ ಯಾಕೆ ರೇಟ್ಗೆ ಹೋಗ್ತಾ ಇದ್ದೀವಿ. ಹೇಗನ್ಸು ನಿಮಗೆ ಸ್ಕೀಯಿಂಗು? ಹೇಗಿತ್ತು? ಅದಕ್ಕೆಲ್ಲ ಎಕ್ಸ್ಪೀರಿಯನ್ಸ್. ಬಟ್ ಆದ್ರೆ ಫಸ್ಟ್ ಟೈಮ್ ನೀನು ಮಾಡಿದೆ ಅಲ್ಲ, ಅಂದರೆ ನೀವೇನು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಬಂದಿದ್ದೀರಾ ಇಲ್ಲಿಗೆ? ಕಷ್ಟ ಇದೆ. ನನಗೆ ಮಾತ್ರ ಫಸ್ಟ್ ಎಕ್ಸ್ಪೀರಿಯೆನ್ಸು. ಅಪ್ಪ ಸಾಲಿ ತಲೆ ಮೇಲೆ ಗಂಗೆ ಅಂದ್ಕೊಂಡು ಫುಲ್ ತುಂಗೆ ಗಿಂಗೆ ಎಲ್ಲ ಬರ್ತಿದೆ. ಅದೇನು ಗೊತ್ತಾ ಸೈಕ್ಸಿನು ಬಿದ್ದರೆ ಕಾಲು ಸ್ವಲ್ಪ ಪೆಟ್ಟಾಗುತ್ತೆ ಆ ಶೂಸು ಅದರಿಂದ. ಬಟ್ ಸ್ಕೀಯಿಂಗ್ ಮಾತ್ರ ಹೆವಿ ಕ್ರೇಜಿ ಎಕ್ಸ್ಪೀರಿಯನ್ಸ್, ಇಷ್ಟ ಆಯಿತು. ಸೊ ಈಗ ಯಾಕೆ ರೈಡಿಗೆ ರೆಡಿ ಇದ್ದೀವಿ, ಯಾಕೆ ರೈಡಿಗೆ ಹೋಗೋಣ, ಹೇಗೆ ಯಾವ ರೀತಿ ಇರುತ್ತೆ ನೋಡೋಣ ಬನ್ನಿ. ಓನೇ ಮಿಲೆಗ ಹೌದಾ, ವೈಟ್ ಆರ್ ಬ್ಲ್ಯಾಕ್ ಇದರ ಬನ್ನಿ ಈಗ ಯಾಕೆ ರೈಡ್ ಮಾಡೋಣ. ಇಲ್ಲಿದೆ ನಮ್ಮ ನಮ್ಮ ವಾಹನ ಇಲ್ಲಿ ರೆಡಿ ಇದೆ. ಏನಿದೆ ನಿಮ್ಮ ಹೆಸರು? ಕರಿಯಾ ರೆಡಿ ಇದೆ.
ಯಾಕೆ ರೇಟ್ ಮಾಡೋಣ ಬರ್ರಿ, ಜಾಸ್ತಿ ಮಾತಾಡೋದು ಬೇಡ. ಏನು ಮಾ ನಿನ್ನ ಫ್ರೆಂಡ್ ಮೇಲೆ ಅಂತೀವಿ ನೀನು ಹತ್ತಿದ್ಯಾ ಎಲ್ಲ ಈಗ ಈಗ ನಮ್ಮ ಸರದಿ. ಸೊ ವಿ ಆರ್ ಮೂವಿಂಗ್ ವಿತ್ ಯಾಕ್ಸ್. ಈಗ ನಮ್ಮ ಪಯಣ ಬೆಂಗಳೂರು ಕಡೆಗೆ. ಬೇರೆ ಟ್ರಾನ್ಸ್ಪೋರ್ಟೇಷನ್ ಏನು ಬಿಸಿ ಇದ್ದೀರಾ, ಕೊನೆಗೆ ಯಾಕ್ಸ್ ಮೇಲೆ ಬರ್ತಾ ಇದ್ವಿ. ಹೇಗೆ ಅನಿಸ್ತಿದೆ ವಿದ್ಯಾ? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ನಿನ್ನ ಹೆಸರು ಕರಿಯಾ, ಕನ್ನಡ. ನಿನ್ನ ಹೆಸರು ಕಾಲ, ಹಿಂದಿ. ಏನೇ ಕನ್ನಡ ಹಿಂದಿ ಅಂದರೆ ಅವ್ರಿಗೂ ಬೇಜಾರಾಗ್ಬಾರ್ದು, ನಮಗೂ ಬೇಜಾರಾಗ್ಬಾರ್ದು. ಸೊ ನಿನ್ನ ಹೆಸರು ಕರಿಯಾ, ನಿನ್ನ ಹೆಸರು ಕಾಲ. ಗೋರಿ ಬೈ ಗೋರ. ಓಕೆ, ಹೇಗೆ ಬರ್ತಿದೆ, ಹೇಗೆ ಅನ್ನಿಸ್ತಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವೇನಾದರೂ ಯಾಕೆ ರೈಡ್ ಮಾಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ಶೇರ್ ಮಾಡಿ. ಚಳಿಗೆ ಇದಕ್ಕೆ ಚಳಿ ಆಗಲ್ಲ ಬ್ರೋ. ಹಲೋ ಮಿಸ್ಟರ್ ಕರಿಯಾ ಕರಿಯಾ ಹಾಂ ಆಯ್ತಣ್ಣ, ಮಾತಾಡ್ಸಲ್ಲ ಅಂತೈತೆ. ವಾರ ತಡಿಯಕ್ಕಾಗ್ತಿಲ್ಲ ಅದು. सुस्ताबिಟ್ಟಿದೆ भैया. इसको क्या खाना खाएगा? ये घास, ये खाएगा घास. अब तो नहीं है घास, क्या कहना है? ಸೈಡ್ ಹೋಗಿ ಆಫೀಸ್ಯಾ 1000 ರೂಪಾಯಿ. ಸೊ ಈಗ ತಾನೇ ನಾವು ಯಾಕೆ ರೈಡ್ ಮುಗಿಸ್ಕೊಂಡು ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಹೋಗ್ತಾ ಇದ್ದೀವಿ. ಭಯ್ಯ ನೆಕ್ಸ್ಟ್ ಆ್ಯಕ್ಟಿವಿಟಿ कौन सा है? हाँ ट्यूब राइड इधर उधर उधर ठीक है चलना. నెక్స్ట్ ట్యూబ్ రైడ్ అంతే. అయితే లేదో ఫుల్ నొప్పి, కానీ సేల్ కదా, ఎప్పుడో ఒకసారి వచ్చేది ಮಾಡಲೇಬೇಕು. ఏ క్యా బోల్తీ. ಸೊ ಸ್ನೇಹಿತರೆ, ಕಂಪ್ಲೀಟಾಗಿ ಎಲ್ಲ ಥರನೂ ಆ್ಯಕ್ಟಿವಿಟೀಸ್ ಮಾಡಾಯಿತು. ಆ್ಯಕ್ಟಿವಿಟೀಸ್ ಅಂತೂ ಸಖತ್ ಕ್ರೇಜಿ. ಏನು ಹೇಳ್ತೀರಾ ಗುರು, ಒಂದೊಂದು ಆ್ಯಕ್ಟಿವಿಟಿನೂ ಅಷ್ಟು ಕ್ರೇಜಿಯಾಗಿತ್ತು. ಬಟ್ ಇನ್ನೊಂದು ಇಲ್ಲಿ ಬರ್ತಾ 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 ಚಳಿ ಜಾಸ್ತಿ ಆಗ್ತಿದೆ. ಫುಲ್ ಚಳಿ ಆಗ್ತಾಯಿಲ್ಲ. ಅಷ್ಟು ಬಿಸಿ ಬಿಸಿ ಏನಾದರೂ ಕುಡಿಯೋಣ, ಟೀ ಕಾಫಿ. ಇಲ್ಲಿ ಟೀನೂ ಅಷ್ಟು ಚೆನ್ನಾಗಿಲ್ಲ, ಕಾಫಿನೂ ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ ಬಿಸಿ ಬಿಸಿ ಏನಾದರೂ ಕುಡಿಬೇಕು ಫೀಲಿಂಗ್ ಬಂದಿದೆ, ಮನ್ಸು ಕೇಳ್ತಿದೆ. ಬಟ್ ಎಲ್ಲ ಆ್ಯಕ್ಟಿವಿಟೀಸ್ ಮಾಡಿದ್ದೀವಿ, ಸಖತ್ ಒಳ್ಳೆ ಎಕ್ಸ್ಪೀರಿಯೆನ್ಸು. ನೀವು ಮನಾಲಿಗೆ ಬಂದರೆ ಎಲ್ಲ ಥರದ ಎಕ್ಸ್ಪೀರಿಯೆನ್ಸ್ ಮಾಡಿ, ಯಾವುದು ಮಿಸ್ ಮಾಡ್ಕೊಂಡು ಹೋಗ್ಬೇಡಿ.
ಈಗ ಮತ್ತೆ ಬರ್ತಿರೋ ಇನ್ನೂ ಗೊತ್ತಿಲ್ಲ, ಅಷ್ಟು ಕ್ರೇಜಿ ಆಗಿದೆ. ಅದಾದಮೇಲೆ ಇದು ಕಾಸ್ಟ್ಯೂಮ್, ಈ ಏನು ಈ ಐಸ್ಬರ್ಗ್ ಕಾಸ್ಟ್ಯೂಮ್ ಏನಿದೆ ಇದು 100 ರೂಪಾಯಿ ಮಾತ್ರ ಕೊಡ್ರಿ. ಇದು ಪ್ರೈಸ್ ಯೂನಿಯನ್ ಪ್ರೈಸ್ ಇರೋದೇ 100 ರೂಪಾಯಿ. 100 ರೂಪಾಯಿ ಮಾತ್ರ ಕೊಡ್ರಿ, ಜಾಸ್ತಿ ಬರೋಕೆ ಹೋಗ್ಬಿಟ್ಟಿದ್ದೀರಾ. ಇಲ್ಲಿನೂ ಇಲ್ಲಿ ಸ್ಕ್ಯಾಮ್ ಬರ್ತಿದ್ದಲ್ಲ ಆಯಿತಾ. ಇನ್ನು ಅದಾದಮೇಲೆ ಇಲ್ಲಿ ಬಂದು ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಪರ್ ಆ್ಯಕ್ಟಿವಿಟಿಗೆ 500. ಸೊ ನಾವೆಲ್ಲನೂ ಫಸ್ಟೇ ಎಲ್ಲ ಅಲ್ಲೇ ಈ ಡ್ರೆಸ್ ಎಲ್ಲ ತಗೊಂಡ್ವಿ ಅವ್ರ ಯೂನಿಯನ್ ಕಡೆಯಿಂದ ಎಲ್ಲ ಫಸ್ಟಲ್ಲೇ ಬುಕ್ ಮಾಡಿಸಿದ್ವಿ. ಸೊ ನಮ್ಗೆ ಸ್ವಲ್ಪ ಕಾಸ್ಟ್ ಕಮ್ಮಿ ಆಯಿತು. ಸೊ ಎಲ್ಲ ಥರನೂ ಆ್ಯಕ್ಟಿವಿಟೀಸ್ ಮಾಡಿದ್ವಿ, ಸಖತ್ ಖುಷಿ ಆಯಿತು. ಗ್ಯಾಪಲ್ಲಿ ಫೋಟೋಶೂಟು ಮಾಡಿಸಿದ್ವಿ. ಫೋಟೋಶೂಟ್ ಅಂತೂ ಅಲ್ಟಿಮೇಟ್ ಆಯಿತು. ಸೊ ಈಗ ನಮ್ಮ ಕ್ಯಾಬ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಸೋಲಂಗ್ ವ್ಯಾಲಿ ಕಡೆಗೆ. ಎಲ್ಲೋನಪ್ಪ ನಮ್ಮ ಕ್ಯಾಬ್ ಡ್ರೈವರು. ಅಲೆಗೆ ತೀರಾ ಸಿಕ್ಕಿದೆ, ಒಂಟಿ ಪಯಣವ ಕಳೆದ ಮೇಲೆ ಹುಡುಗೋ ಸಾಟಿಗೆ ಹಸಿರು ನಾಚಿವೆ, ಒಂಟಿ ಕಾಲಲ್ಲಿ ಮಳೆಗೆ ಕಾದಿವೆ. ಖುಷಿಯನ್ನು ಹಿಂದೆಂದೂ ಕಾಣದೆ ಅದರ ಸ್ಲೋ ಫಾಲ್ ಆಗ್ತಿದೆ, ಅಬ್ಸರ್ವ್ ಮಾಡ್ಬೋದು ನೋಡಿ. ಫಾಲ್ ಹೆಂಗಾಗ್ತಿದೆ ಗೊತ್ತಾ ರೋಹ್ತಾಂಗ್ ಪಾಸ್ನಲ್ಲಿ. ದ ಬೆಸ್ಟ್ ಮೂಮೆಂಟ್ಸ್ ಇನ್ ರೋಹ್ತಾಂಗ್ ಪಾಸ್. ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಗುರು. ಕ್ಲೈಮೇಟ್ ಮಾತ್ರ ಆಮೇಲೆ ವ್ಯೂ ಇದಲ್ಲ ವೀಕ್ಷಕರೇ, ವ್ಯೂ ಮಾತ್ರ ಎಕ್ಸ್ಟ್ರಾಡಿನರಿ. ಈಗ ಇನ್ನೊಂದ್ಸಲ ಬರಬೇಕು ಅನ್ನೋ ರೇಂಜಿಗೆ ವ್ಯೂ ಇದೆ. ಅದೇ ಥರ ಸ್ನೋಫಾಲು ಮಜಾ ಕೊಡುತ್ತೆ. ಇನ್ ಕೇಸ್ ನೀವೇನಾದರೂ ಮೇನಲ್ಲಿ ಮನಾಲಿಗೆ ಬಂದರೆ, ಮನಾಲಿಗಿಂತ ನೀವು ಸ್ನೋನ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಂದರೆ ರೋಹ್ತಾಂಗ್ ಪಾಸಿಗೆ ಬನ್ನಿ. ರೋಹ್ತಾಂಗ್ ಪಾಸಿಗೆ ಬಂದರೆ ಈ ಸೀಸನಲ್ಲಿ ಓಪನ್ ಇರುತ್ತೆ, ಬೇರೆ ಸೀಸನಲ್ಲಿ ನವಂಬರಿಂದ ನವಂಬರಿಂದ ಕ್ಲೋಸ್ ಇರುತ್ತೆ. ಇವಾಗ ನಮಗೆ ಮೇನಲ್ಲಿ ಓಪನ್ ಆಗುತ್ತೆ ಅಂತಂದ್ರು. ಸೊ ಈಗ ರೋಹ್ತಾಂಗ್ ಪಾಸ್ ಓಪನ್ ಆಗಿದೆ. ಇಲ್ಲಿ ಮಾತ್ರ ರೋಹ್ತಾಂಗ್ ಪಾಸ್ ಸಖತ್ತು ಗುರು. ನೋಡಿ ಪೈಸಾ ವಸೂಲ್. ಚಲಿಸೋ ದಾರಿಯಲ್ಲೊಂದು ಹೂ ಬರಳಿದೆ, ತಂಗಾಳಿಯು ನಗುತ್ತಾ ಸ್ವಾಗತ ಕೋರಿದೆ. ಇನ್ನೇನು ಬೇಡ ನನಗೆ, ನಾನು ಮತ್ತೆ
ಸೀನರೀಸ್ ಎಲ್ಲ ನೀವೇನು ನೋಡಿದ್ರಿ ಇದೆಲ್ಲನೂ ರೋಹ್ತಾಂಗ್ ಪಾಸಿಂದ ಅಟಲ್ ಟನಲ್ ಹೋಗೋ ರಸ್ತೆಲಿದೆ. ಬರಬೇಕಾದ್ರೆ ನಿಮಗೆ ಮನಾಲಿಯಿಂದ ಬೇರೆ ರೂಟ್ ಮೇಲೆ ಕರ್ಕೊಂಡ್ಬರ್ತಾರೆ. ಅದು ಚೆನ್ನಾಗಿದೆ ರೋಡ್ಸ್ ಮಾತ್ರ. ಬಟ್ ಅದಕ್ಕಿಂತ ಚೆನ್ನಾಗಿ ಈ ವೇ ಚೆನ್ನಾಗಿದೆ. ಇವಾಗ ನಿಮ್ಗೆ ತೋರಿಸುತ್ತಲ್ಲ ಈ ವೇ ಚೆನ್ನಾಗಿದೆ. ಈ ವೇಗೆ ಬನ್ನಿ, ಮುಗಿಸ್ಕೊಂಡು ರೋಹ್ತಾಂಗ್ ಪಾಸಿಂದ ಅಟಲ್ ಟನಲ್ಗೆ. ಆಸಮ್ ಸೀನರಿ ಬ್ಯೂಟಿಫುಲ್ ಆಗಿದೆ. ಸಿಕ್ಕಾಪಟ್ಟೆ ಚಳಿ. ಈ ಮನಾಲಿ ಸೀರೀಸು ಚೆನ್ನಾಗಿ ಬಂದಿದೆ ಅಂತ ಅನ್ಕೊತೀನಿ. ಇನ್ ಕೇಸ್ ಕೆಲವೊಂದು ಪ್ಲೇಸಸ್ಸು ತೋರಿಸಿಲ್ಲ ಇಲ್ಲಿ ಮನಾಲಿಯಲ್ಲಿದ್ದು ಅಂತಂದರೆ ದಯವಿಟ್ಟು ಕ್ಷಮೆ ಇರಲಿ. ಖಂಡಿತ ಇನ್ನೊಂದ್ಸಲ ಬರಬೇಕಂತ ಪ್ಲ್ಯಾನ್ ಇದೆ. ಇನ್ನೊಂದ್ಸಲ ಬಂದಾಗ ಖಂಡಿತ ಒಂದು ನೀಟಾಗಿ ಚೆಕ್ ಲಿಸ್ಟ್ ಹಾಕ್ಕೊಂಡು ಆರಾಮಾಗಿ ಎಲ್ಲ ಪ್ಲೇಸಸ್ಸು ನೋಡ್ಕೊಂಡು ಕವರ್ ಮಾಡ್ಕೊಂಡು ಹೋಗ್ತೀವಿ. ಸ್ನೇಹಿತರೆ, ಈಗ ನಾವು ಅಟಲ್ ಟನಲ್ ಒಳಗೆ ಹೋಗ್ತಿದ್ದೀವಿ. 9 ಕಿಲೋಮೀಟ್ರ್ ಉದ್ದ ಇದೆ ಅಂತೆ, ಕ್ರೇಜಿ ಆಗಿದೆ ಅಂತೆ. ನಾನು ಯೂಟ್ಯೂಬಲ್ಲಿ ನೋಡಿದ್ದೆ, ಬಟ್ ಇವಾಗ ನಾನು ರಿಯಲ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀನಿ. ನನ್ನ ಜೊತೆಗೂ ಸಹ ನಿಮಗೂ ತೋರಿಸ್ತೀನಿ, ಬನ್ನಿ. ಅಟಲ್ ಟನಲ್ ಒಳಗೆ ಹೋಗ್ತಾ ಇದೀವಿ. ಓಪನಿಂಗ್ ಕ್ರೇಜಿ ಆಗಿದೆ. इधर कैमरा रहेगा 40 की स्पीड. सिर्फ 40 बस. अगर ओवरटेक किए तो ओवरटेक का चलान ऑनलाइन चलान. ऑनलाइन चलन. हाँ तो आपका फाइन आ जाएगा. हाँ 100% ಬರೀ 40 ಕಿಲೋಮೀಟರ್ಸ್ ಮಾತ್ರ ಸ್ಪೀಡು. ಇನ್ ಕೇಸ್ ಓವರ್ ಸ್ಪೀಡ್ ಇದ್ದು ಓವರ್ಟೇಕ್ ಏನಾದ್ರು ಮಾಡಿದ್ರೆ ಆನ್ಲೈನಲ್ಲಿ ನಮ್ಗೆ ಹಿಂಗೆ ಪೋಸ್ಟಲ್ಲಿ ಲೆಟರ್ ಬರುತ್ತೆ. ಅಂದರೆ ನಿಮ್ಮ ಗಾಡಿ ನಂಬರ್ ಹಾಕಿ ಫೈನ್ ಎಲ್ಲ ಹಿಂಗೆ ಕಳಿಸ್ತಾರೆ. ಇಲ್ಲೂ ಸೇಮ್ ಗಾಡಿ ರಿಜಿಸ್ಟ್ರೇಷನ್ ಅಡ್ರೆಸ್ಗೆ ಫೈನ್. ಅಟಲ್ ಟನಲ್ ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದೊಂದು ರೇಂಜಿಗೆ ಒಂದೊಂದು ಸ್ಪೀಡ್ ಇದೆ. 40 ಕಿಲೋಮೀಟರ್ಸ್, 60 ಕಿಲೋಮೀಟರ್ಸ್ ಸ್ಪೀಡು ಇಷ್ಟೇ. ಸೊ ಈ ಸ್ಪೀಡೇ ಮೇಂಟೈನ್ ಮಾಡಬೇಕು. ಸೊ ಇವಾಗ 60 ಇದ್ದು ನೆಕ್ಸ್ಟ್ ಏನಾದ್ರು 40 ಅಂತ ಬಂದರೆ ಮತ್ತೆ 40 ಸ್ಪೀಡ್ಗೆ ಮೇಂಟೈನ್ ಮಾಡಬೇಕು. ನೆಕ್ಸ್ಟ್ 80 ಇದ್ದರೆ 80 ಸ್ಪೀಡಲ್ಲಿ ಒಳಗಡೆ ಮೇಂಟೈನ್ ಮಾಡಬೇಕು. ಇನ್ ಕೇಸ್ ಇಲ್ಲ ಅಂತಂದರೆ ದಂಡ ಫಿಕ್ಸು ಆಯಿತಾ. ನೀವೇನಾದರೂ ಈ ಅಟಲ್ ಟನಲ್ ಒಳಗೆ ಜರ್ನಿ ಮಾಡಿದ್ದೀರ ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ, ಬ್ರೋ ನಾವು ಬಂದಿದ್ದೀವಿ ಬ್ರೋ ಅಂತ ಹಿಂಗೆ ಹಾಕಿ ಆಯಿತಾ. ಒಂಥರ ಸಖತ್ ಕ್ರೇಜಿ ಎಕ್ಸ್ಪೀರಿಯನ್ಸ್. ಇಷ್ಟು ದಿನ ಯೂಟ್ಯೂಬಲ್ಲಿ ನೋಡ್ತಿದ್ದಲ್ಲ ಅಟಲ್ ಟನಲ್ ಹಿಂಗೆ ಏನು ಅಂತ, ಇವತ್ತು ನಾನೇ ಹೋಗ್ತಾ ಇದ್ದೀನಿ. ಅದೇ ಖುಷಿ ನನಗೆ. ಒಂದೊಂದು ಡಿಸ್ಟೆನ್ಸ್ಗೆ ಒಂದೊಂದು ಸ್ಪೀಡ್ ಇದೆ ನೋಡಿ. ಅಲ್ಲಿಂದ ಎಂಟ್ರೆನ್ಸಿಂದ ಇಲ್ಲಿವರೆಗೂ 40, ಇಲ್ಲಿಂದ ಕಡಿಮೆ, ಇಲ್ಲಿಂದ 60. ನೀವು ಈ ಅಟಲ್ ಟನಲ್ ಬಂದಿದ್ದೀರಾ ಅಂತಂದರೆ ಯಾರು ಬಂದಿದ್ದೀರೋ ದಯವಿಟ್ಟು ಇನ್ಬಾಕ್ಸಲ್ಲಿ ಮೆಸೇಜ್ ಹಾಕಿ, ನಾನು ಬಂದಿದ್ದೀನಿ ಗುರು ಅಂತ ನಾಳೆ ಮೇಲೆ